ಏನಾದರೂ ಮಾಡ್ಕೊಳ್ಳಿ, ಹೇಳುವಾಗಲ್ಲ, ಟು ಎ ಮ್ಯಾಕ್ಸಿಮಮ್ ಆಫ್ 7 ಕಾರ್ಪೊರೇಷನ್ಸು. ದೊಡ್ಡದು ಬೃಹದಾಕಾರವಾಗಿ ಬೆಳೀತಾ ಇದೆ, ಗ್ರೇಟರ್ ಬೆಂಗಳೂರು ಎಲ್ಲ ಓಕೆ ಮಾಡಿ, ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈಗ ಎಲೆಕ್ಷನ್ ಮಾಡಿ, ಯಾರು ಬೇಡ ಅಂತ. ಒಳ್ಳೆ ಬಡ್ಜೆಟ್ ಹೇಳಬೇಕು ಅಂತಂದರೆ ಚೆನ್ನಾಗಿದೆ. ಗೌರ್ಮೆಂಟಿಗೆ ಪೂರಕವಾಗಿ ಇತ್ತ ಬಡಬಗ್ಗನ್ನು ನೀವು ಇದು ಮಾಡಬೇಕು, ಅಟ್ ದ ಸೇಮ್ ಟೈಮ್ ಅಭಿವೃದ್ಧಿ ಕೂಡ ಕಾಣಬೇಕು. ಎಲ್ಲ ದಿಕ್ಕಿನಲ್ಲೂ ಸಮತೋಲನ ಆಯೋಯ ಅಂತ ಹೇಳಿ ಇಷ್ಟಪಡ್ತೀನಿ. ₹1 ನೀವು ಟ್ಯಾಕ್ಸ್ ಕೊಡ್ತೀರಾ ಸೆಂಟ್ರಲ್ ಗೌರ್ಮೆಂಟಿಗೆ, ನಿಮ್ಗೆ ಕೊಡೋದೆಷ್ಟು? 12 ಪೈಸನೋ 11 ಪೈಸನೋ. ಇನ್ನೊಂದು ಫಾರ್ ಎಕ್ಸಾಂಪಲ್ ದೊಡ್ಡ ಸ್ಟೇಟ್ ಅಂತ ಹೇಳಿ ಉತ್ತರ ಪ್ರದೇಶ, ಅವರು ₹1 ಕೊಟ್ಟರೆ 31 ಪೈಸೆ ಕೊಡ್ತಾ ಇದ್ದೀರ ನೀವು. ಈ ತಾರತಮ್ಯ ಯಾಕೆ? ನಮಗೊಂದು ದೊಡ್ಡ ಹೊರೆ ಇರೋದು ಬಡಬಗ್ಗರಿಗೆ ಏನು ಫ್ರೀ ಬೀಸು. ನಾವು 5 ಗ್ಯಾರಂಟಿ ಯೋಜನೆಗಳು, ಅದು ಒಂದಕ್ಕೇ 52,000 ಕೋಟಿ ಸತಿ ಪ್ರೊವಿಷನ್ ಮಾಡಿಟ್ಟಿದ್ದಾರೆ. ಬಹುತೇಕ ನಮ್ಮಲ್ಲಿ ಬರುವಂಥ ಸಾಕಷ್ಟು ಇನ್ಕಮ್ಮು ಈ ಥರದ್ದು ಇದಕ್ಕೆ ಹೋಗ್ತದೆ. ನಮಸ್ಕಾರ, ನಾನು ರಾಧಾಕೃಷ್ಣ, ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ತಾವು ಬಡ್ಜೆಟ್ ಬಗ್ಗೆ ಕೇಳ್ತಾ ಇದ್ದೀರಿ. ಆಯವ್ಯಯ ಮಂಡಿಸಿ ಈಗಾಗಲೇ ಅಸೆಂಬ್ಲಿನಲ್ಲಿ ಡಿಸ್ಕಷನ್ ನಡೀತಾ ಇದೆ. ನನಗಾದರೂ ಅನಿಸಿದ್ದು ಅಂತಂದರೆ ಖಂಡಿತ ಒಳ್ಳೆ ಬಡ್ಜೆಟ್ಟು. ಸಿದ್ದರಾಮಯ್ಯನವರು ಪ್ರತಿಯೊಂದು ಸ್ತರಗಳಿಗೂ ಎಲ್ಲ ಕಮ್ಯುನಿಟಿಗಳು, ಡೌನ್ ಟ್ರಾಡನ್ನು, SC ST ಮತ್ತೊಂದು ಎಲ್ರಿಗೂ ಅನುಕೂಲ ಆಗೋ ರೀತಿಲಿ, ಬಡಬಗ್ಗರಿಗೆ ಬಹುತೇಕ ವಿಶೇಷವಾಗಿ ಅನುಕೂಲ ಆಗೋ ರೀತಿಲಿ ಬಡ್ಜೆಟ್ನ ಮಂಡಿಸಿದ್ದಾರೆ ಅಂತ ನಾನಾದರೂ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಏನು ಈಗ ಅವರು ಅಪೋಸ್ ಮಾಡಲೇಬೇಕು, ಅದನ್ನು ತೀರಾ ಒಂಥರ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಲಾಲ್ ಬಜೆಟ್ ಇದು ಅಲ್ಪಸಂಖ್ಯಾತರಿಗೆ ಮಾತ್ರ ಓಲೈಸಿ ಮಾಡಿರೋ ಬಜೆಟ್ ಅಂತ ಈಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ತಗೊಳ್ಳಿ. ಬಡ್ಜೆಟ್ಟು ಎಷ್ಟು? ಆಲ್ಮೋಸ್ಟು 4,09,000 ಕೋಟಿ ಬಡ್ಜೆಟ್ ಅಲ್ವಾ? ಈಗ ಏನು ಈಗ ಈ ಮೈನಾರಿಟೀಸ್ ಕೊಟ್ಟಿರೋಂಥ ಎಷ್ಟು? ಸುಮಾರು 4,500 ಕೋಟಿ. ಎಷ್ಟು ಪರ್ಸೆಂಟ್ ಆಯಿತು? ಅದನ್ನು ಏನೀಗ ವಿಂಗಡಿಸಿ ಒಂದೊಂದು ಇಂಥದಕ್ಕೆ ಅಂತ ಹೇಳಿದಾಗ ಅದು ವಿಶೇಷವಾಗಿ ಮುಸ್ಲಿಮರು ಇದು ಎದ್ದು ಕಾಣ್ತಾ ಇದೆ. ಅಷ್ಟಕ್ಕೆ ನಾವು ಆ ರೀತಿ ಅದನ್ನು ತೀರ ವೈಭವೀಕರಿಸಿ ಅದನ್ನು ದೊಡ್ಡ ಇಶ್ಯೂ ಥರ ಮಾಡಿ, ದಟ್ ಈಸ್ ನಾಟ್ ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮೈನಾರಿಟಿನೇ ಬರೀ ಮುಸ್ಲಿಮ್ಸೇ ಒಂದು 14% ಇದ್ದಾರೆ. ದೊಡ್ಡ ಚಂಕ್ ಅಲ್ವಾ? ಬಹುತೇಕ ಬಡವರಿರೋರಲ್ಲಿ ಮುಸ್ಲಿಮ್ಸು, ಕಾಯಕ ಮಾಡೋರು ಬಹುತೇಕ ಕಾರ್ಮಿಕರ ವರ್ಗ ಬಹುತೇಕ ಮುಸ್ಲಿಮ್ಸು. ತಪ್ಪೇನಿದೆ ಅದರಲ್ಲಿ ಕೊಡುವಂಥದ್ರಲ್ಲಿ? ಉದಾರವಾಗಿ ತಗೋಬೇಕು ನೀವು, ಎಲ್ಲ ದೃಷ್ಟಿಯಲ್ಲಿ ತಗೊಂಡ್ರೆ ಒಳ್ಳೆಯದು ಅಂತ ನಾನಾದರೂ ಅಂತ. ಜೊತೆಗೆ 16,000 ಕೋಟಿಯನ್ನು ಈ ಬಾರಿ ಸಾಲ ಮಾಡಲು ಮುನ್ನಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಏನು ಯಾರ್ಡ್ ಸ್ಟಿಕ್ಸ್ ಇದೆ ಸಾಲಕ್ಕೂ ನಮ್ಮ ಇದಕ್ಕೂ ಅದೇನೋ ಒಂದು ರೇಷಿಯೋ ಅಂತ ಕರೀತಾರೆ. ಅದು ವಿತಿನ್ ದಟ್ ಲಿಮಿಟ್ಸಲ್ಲಿ ಇದ್ದೀವಲ್ಲ. ದೊಡ್ಡ ರಾಜ್ಯ, ಸಮೃದ್ಧ ರಾಜ್ಯ, ಅದ್ರ ಜೊತೆಗೆ ಅಷ್ಟೇ ಒಂದು ಉತ್ತಮ ರೀತಿಯಲ್ಲಿ ಬೆಳೀತಾ ಇರೋಂಥ ಸ್ಟೇಟಿಗೆ ಬೇಕೇ ಬೇಕಾಗುತ್ತೆ. ನೀವು ಸರಿದೂಗಿಸ್ಬೇಕಲ್ಲ. ಬರೀ ಇನ್ಕಮ್ ಆಮದನಿಲೇ ನಾವು ನಡೆಸಲಿಕ್ಕೆ ಸಾಲ ಕೂಡ ಮಾಡಬೇಕು ವಿತಿನ್ ಲಿಮಿಟ್ಸಲ್ಲಿ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸರ್ಕಾರ ಅಭಿವೃದ್ಧಿ ಕಡೆ ಹೋಗ್ತಿಲ್ಲ, ಸ್ಲೋ ಮಂದಗತಿಲಿ ಸಾಕ್ತಿದೆ. ಅದು ಒಂದು ಮೇಜರ್ ಕಾರಣ ಸೆಂಟ್ರಲ್ ಗೌರ್ಮೆಂಟ್. ನಮಗೆ ಬರಬೇಕಾದ ಫಾರ್ ಎಕ್ಸಾಂಪಲ್ ನೋಡಿ, ₹1 ನೀವು ಟ್ಯಾಕ್ಸ್ ಕೊಡ್ತೀರಾ ಸೆಂಟ್ರಲ್ ಗೌರ್ಮೆಂಟಿಗೆ, ನಿಮ್ಗೆ ಕೊಡೋದೆಷ್ಟು? 12 ಪೈಸನೋ 11 ಪೈಸನೋ. ಇನ್ನೊಂದು ಫಾರ್ ಎಕ್ಸಾಂಪಲ್ ದೊಡ್ಡ ಸ್ಟೇಟ್ ಅಂತ ಹೇಳಿ ಉತ್ತರ ಪ್ರದೇಶ, ಅವರು ₹1 ಕೊಟ್ಟರೆ 31 ಪೈಸೆ ಕೊಡ್ತಾ ಇದ್ದೀರ ನೀವು. ಈ ತಾರತಮ್ಯ ಯಾಕೆ? ನೋಡೋ, ಉಳ್ಳ ರಾಜ್ಯಗಳು ತೀರಾ ಹಿಂದುಳಿದ ರಾಜ್ಯಗಳಿಗೆ ಪೂರಕವಾಗಿ ಇರಬೇಕು ಬಡ್ಜೆಟರಿ ಪ್ರಾವಿಷನಲ್ಲಿ. ಮತ್ತೊಂದಲ್ಲ ಸೆಂಟ್ರಲ್ ಗೌರ್ಮೆಂಟು ಅದು ಈ ಫೆಡರಲ್ ಸಿಸ್ಟಮ್ನಲ್ಲಿ ಮುಖ್ಯ. ಬಟ್ ಒಂದು ಕಣ್ಣಿಗೆ ಇದು ತೀರಾ ಅನ್ಯಾಯ ಆಗುತ್ತೆ. ನೀನು ₹1 ಕಿತ್ಕೊಂಡ್ಬಿಟ್ಟು ಬರೀ 12-13 ಪೈಸೆ ಕೊಡ್ತೀನಿ ಸ್ಟೇಟು, ಏನೋ ತಡ್ಕೋತಾ ಇದೆ ಸ್ಟೇಟು, ಸಮೃದ್ಧ ರಾಜ್ಯ. ಅದಂಗೆ ಇನ್ನೊಂದು 4 ವರ್ಷ ಇದೇ ರೀತಿ ನೀನು ಅದಮಿದ್ರೆ ಇದು ಎಲ್ಲೋಗ್ತದೆ? ಸಮೃದ್ಧ ರಾಜ್ಯ ಬಡ ರಾಜ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟು.
BBMP ಚುನಾವಣೆ ಅಷ್ಟೇ ಭಾಳಷ್ಟು ಹಿಂದೆ ಆಗ್ಬಿಟ್ಟಿದೆ, ಅಂದರೆ ಯಾವಾಗಲೂ ನಡಿಬೇಕಾಗಿರೋದು ಇನ್ನೂ ನಡೀತಾ ಇಲ್ಲ. ಇದ್ರ ಬಗ್ಗೆ ತಾವು ಈಗಾಗಲೇ ನಾವು ಹೇಳೋದೇನು ಸರ್, ಕೋಟೆ ಎರಡೆರಡು ಸತಿ ಚೀಮಾರಿ ಹಾಕಿದೆ. ಯಾರಾದ್ರೇನು BJP ಗೌರ್ಮೆಂಟಲ್ಲೂ ಮಾಡಲಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗೂ. ಈಗ ಯಾತಕ್ಕೆ ಇರಬೇಕು ಹೇಳಿ, ಲೋಕಲ್ ಬಾಡೀಸು ಕಿತ್ತಾಕ್ಬಿಡ್ಲಿ. ಈಗ ಕೋರ್ಟ್ ಹೇಳೋದು ಇಷ್ಟೇ ಸರ್, ಎಲೆಕ್ಷನ್ ಇದ್ದಾಗ ಟರ್ಮ್ ಮುಗೀತು, ಎಲೆಕ್ಷನ್ ಮಾಡಿಬಿಡಿ. ನೀನು ಅಮೆಂಡ್ಮೆಂಟ್ ಮಾಡ್ಕೋಬೇಕು, ಎಲೆಕ್ಷನ್ ಟೈಮಲ್ಲಿ ಹಾಕಬೇಕು, ಮಾಡ್ಕೋ, ಯಾರು ಬೇಡ ಅಂದರು. ಅಮೆಂಡು ಮಾಡ್ಕೊ, ನೆಕ್ಸ್ಟ್ ಎಲೆಕ್ಷನ್ಗೆ ಇಟ್ಕೋ ಅದನ್ನು. ನೀ ಅಮೆಂಡ್ ಮಾಡಿರೋ ರೀತಿಯಲ್ಲೇ ಇದು ತೀರಾ ಶೋಚನೀಯ. ಯಾವುದೇ ಗೌರ್ಮೆಂಟ್ ಆಗಲಿ ಇದು ಒಳ್ಳೆ ನಡೆ ಅಲ್ಲವೇ ಅಲ್ಲ. ಏನಾದರೂ ಮಾಡ್ಕೊಳ್ಳಿ, ಹೇಳುವಾಗಲ್ಲ, ಟು ಎ ಮ್ಯಾಕ್ಸಿಮಮ್ ಆಫ್ 7 ಕಾರ್ಪೊರೇಷನ್ಸು. ದೊಡ್ಡದು ಬೃಹದಾಕಾರವಾಗಿ ಬೆಳೀತಾ ಇದೆ, ಗ್ರೇಟರ್ ಬೆಂಗಳೂರು ಎಲ್ಲ ಓಕೆ ಮಾಡಿ, ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈಗ ಎಲೆಕ್ಷನ್ ಮಾಡಿ, ಯಾರು ಬೇಡ ಅಂತಾರೆ, ಆಮೇಲೆ ಅಳವಡಿಸ್ಕೊಳ್ಳಿ. ಅದೆಷ್ಟರ ಮಟ್ಟಿಗೆ ಇದಾಗ್ತದೆ ನೋಡೋಣ.